ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದಲ್ಲಿ ಬರತಕ್ಕಂತಹ ಅತಿ ಮುಖ್ಯವಾಗಿರತಕ್ಕಂತಹ ಹಾಗೂ ಪರೀಕ್ಷೆಗೆ ತುಂಬ ಸಹಾಯಕಾರಿಯಾಗಿರ್ತಕ್ಕಂತಹ ಮೋಸ್ಟ್ ಪ್ರೊಬೆಬಲ್ ಕ್ವಶನ್ಸ್ಗಳನ್ನು ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇ ಪ್ರಶ್ನೆ, ಒಂದು ಆಮ್ಲವು ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ. ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪಣದ ಬಣ್ಣ ಯಾವುದು ಅನ್ನುವಂಥದ್ದು. ಸೊ ಈ ಪ್ರಶ್ನೆಯಲ್ಲಿ ಒಂದು ಆಮ್ಲ ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಅಂತದೆ. ಆಮ್ಲ, ಪ್ರತ್ಯಾಮ್ಲಗಳು, ಲವಣಗಳು ಪಾಠದೊಳಗೆ ಲೋಹದ ಕಾರ್ಬೊನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಅನ್ನುವಂತಹ ಒಂದು ಪರಿಕಲ್ಪನೆ ಅದ. ಸೊ ಅದ್ರದ್ದು ನಾನು ಇಲ್ಲಿ ಸ್ವಲ್ಪ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡ್ತೀನಿ. ಲೋಹದ ಕಾರ್ಬೊನೇಟ್ ಅಂದರೆ ಏನಪ್ಪ ಅಂತಂದ್ರೆ, ಯಾವಾಗ ಲೋಹಗಳು ಅಂದ್ರೆ ಸೋಡಿಯಮ್ಮ ಅಥವಾ ಮ್ಯಾಗ್ನೇಷಿಯಮ್ಮ, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಮ್ ಇಂತಹ ಲೋಹಗಳು ಕಾರ್ಬೊನೇಟ್ ಅಂದರೆ CO3 ಯೊಂದಿಗೆ ಸೇರ್ತಾವಲ್ಲ, ಅವಾಗವ ಲೋಹದ ಕಾರ್ಬೊನೇಟ್ ಆಗಿ ಪರಿವರ್ತನೆ ಆಗ್ತಾವೆ. ಇಲ್ಲಿ ಒಂದು ಉದಾಹರಣೆ ತೊಗೊತೀನಿ ನಾನು. ಲೋಹ ಯಾವುದಪ್ಪ ಅಂದ್ರೆ ಸೋಡಿಯಂ ಲೋಹವನ್ನು ನಾನಿಲ್ಲಿ ತಗೋತೀನಿ. ಸೋಡಿಯಂ ಅನ್ನೋದೊಂದು ಲೋಹ. ಇದು ಕಾರ್ಬೋನೇಟ್ನೊಂದಿಗೆ ಸೇರಿಕೊಂಡು CO3 ಇದ್ರೊಳಗೆ ಸೇರ್ಕೋತಂದ್ರೆ, ಇದ್ರ ಜೊತೆ ಸೇರ್ತಪ್ಪ ಅಂದ್ರೆ ಇದು ಲೋಹದ ಕಾರ್ಬೋನೇಟ್ ಆಯ್ತು. Na2CO3 ಅನ್ನೋದೊಂದು ಲೋಹದ ಕಾರ್ಬೋನೇಟ್. ಲೋಹದ ಕಾರ್ಬೋನೇಟ್ನೊಂದಿಗೆ ಆಮ್ಲವು ವರ್ತಿಸಿದಾಗ ಯಾವ ಬೇಕಾದ ಆಮ್ಲ ವರ್ತಿಸ್ಬೋದು. ಉದಾಹರಣೆ HCl ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸ್ಬೋದು, ಅಥವಾ ಸಲ್ಫ್ಯೂರಿಕ್ ಆಮ್ಲ ವರ್ತಿಸ್ಬೋದು, ನೈಟ್ರಿಕ್ ಆಮ್ಲ ವರ್ತಿಸ್ಬೋದು. ಇಲ್ಲಿ ಸೋಡಿಯಂ ಕಾರ್ಬೊನೇಟು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನು ಸಿಗ್ತದಪ್ಪ ಅಂತಂದ್ರೆ, ಸೋಡಿಯಂ ಇದ್ದದ್ದು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿರ್ತಕ್ಕಂತಹ ಕ್ಲೋರಿನ್ ಜೊತೆ ಸೇರಿಕೊಂಡು ಸೋಡಿಯಂ ಕ್ಲೋರೈಡ್ ಆಗ್ತದೆ, ಮತ್ತು ಹೈಡ್ರೋಜನ್ನು ಆಕ್ಸಿಜನ್ನು ಸೇರಿಕೊಂಡು ನೀರು H2O ತಯಾರಾಗ್ತದೆ, ಮತ್ತು ಕಾರ್ಬನ್ ಆಕ್ಸಿಜನ್ ಜೊತೆ ಸೇರಿಕೊಂಡು CO2 ತಯಾರಾಗ್ತದೆ. ನೋಡಿರಿ ಏನೇನು ತಯಾರಾಗ್ತವಪ್ಪ ಅಂತಂದರೆ, ಸೋಡಿಯಂ ಕಾರ್ಬೊನೇಟ್ ಅಂದರೆ ಲೋಹದ ಕಾರ್ಬೊನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ, ಒಂದು ಆಮ್ಲವು ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಅಂದಾರ. ಇಲ್ಲಿ ಆಮ್ಲ HCl, ಲೋಹದ ಕಾರ್ಬೊನೇಟ್ ಅಂದರೆ ಯಾವುದು, ಇಲ್ಲಿ Na2CO3 ಇದರೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದಕ್ಕೆ ಕೇಳ್ಯಾರ, ಇಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದೊಂದು ಲವಣ, H2O ಇದೊಂದು ನೀರು. ಬಿಡುಗಡೆಯಾಗುವ ಅನಿಲ ಯಾವುದಪ್ಪ ಅಂದರೆ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ನಾವು ಬರೆದಿದ್ದೀವಿ. ಅದೇ ರೀತಿಯಾಗಿ ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣ ಬರೆಯಿರಿ. ಸುಣ್ಣದ ತಿಳಿನೀರು, ಇದರ ಸೂತ್ರ ಏನಂದ್ರೆ CaOH2. ಇಲ್ಲಿದ CaOH2ದೊಳಗೆ ನಾವು ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದೀವಪ್ಪ ಅಂದ್ರೆ ನಮ್ಗೇನು ಸಿಗ್ತದೆ ಅಂದರೆ CaCO3 ಕ್ಯಾಲ್ಸಿಯಂ ಕಾರ್ಬೊನೇಟ್ ನಮ್ಗೆ ಸಿಗ್ತದೆ. ಅದರ ರಾಸಾಯನಿಕ ಸಮೀಕರಣ ಬರೀರಿ ಅಂತಾರೆ. CaOH2 + CO2 gives CaCO3. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಅಂತಂದರೆ, ಪ್ರಕ್ಷೇಪದ ಬಣ್ಣ ಅಂತಂದ್ರೆ ಆ ಒಂದೇನು ಉತ್ಪನ್ನ ತಯಾರಾಗ್ತೈತಿ ಕ್ಯಾಲ್ಸಿಯಂ ಕಾರ್ಬೊನೇಟ, ಇದರ ಬಣ್ಣ ಯಾವುದಿರ್ತೈತೆ ಅಂತ ಕೇಳ್ಯಾರ. ಅದರ ಬಣ್ಣ ಯಾವುದಿರ್ತಪ್ಪ ಅಂದ್ರೆ ಬಿಳಿಯ ಬಣ್ಣದ್ದಾಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ಆಮ್ಲವನ್ನು ಸಾರರಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಏಕೆ? ಕಾರಣ ಕೊಡಬೇಕು ಇದಕ್ಕೆ. ಸೊ ಇಲ್ಲಿ ಆಮ್ಲವನ್ನು ಸಾರರಿಕ್ತಗೊಳಿಸುವುದು ಅಂತಂದ್ರೆ ಆ ಆಮ್ಲದ ಪ್ರಾಬಲ್ಯತೆಯನ್ನು ಅಥವಾ ಅದರದ ಸ್ಟ್ರೆಂತನ್ನು ಏನು ಮಾಡೋದು, ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥ ಕ್ರಿಯೆ. ಅಂದ್ರೆ ಸ್ಟ್ರಾಂಗ್ ಇರ್ತದೆ, ಅದನ್ನ ಏನು ಮಾಡೋದು, ಡೈಲ್ಯೂಟ್ ಮಾಡಬೇಕು, ಅದರ ಪ್ರಬಲತೆಯನ್ನು ಕಡಿಮೆ ಮಾಡಬೇಕು. ಆ ಕ್ರಿಯೆಗೆ ಏನಂತಾರೆ ಅಂದ್ರೆ ಸಾರರಿಕ್ತಗೊಳಿಸುವುದು ಅಂತಾರೆ. ಸಾರೀಕೃತ ಅಂದ್ರೆ ಸ್ಟ್ರಾಂಗ್, ಸಾರರಿಕ್ತ ಅಂದ್ರೆ ಡೈಲ್ಯೂಟ್ ಅಂದ್ರೆ ಪ್ರಬಲತೆಯನ್ನು ಕಡಿಮೆ ಮಾಡೋದು. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ? ನೋಡ್ರಿ ಇಲ್ಲಿ ಪ್ರಶ್ನೆ ಏನದ ಅಂತಂದ್ರೆ,
ಆಮ್ಲವನ್ನು ನೀರಿಗೆ ನಿಧಾನವಾಗಿ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರ್ದು. ಆಮ್ಲಕ್ಕೆ ನೀರನ್ನು ಸೇರಿಸಬಾರ್ದು. ನೀರಿಗೆ ಆಮ್ಲವನ್ನು ಅದು ಹೇಗೆ ಸೇರಿಸಬೇಕು? ನಿಧಾನವಾಗಿ ಸೇರಿಸಬೇಕು. ಯಾಕಂದ್ರೆ ಆಮ್ಲಕ್ಕನ ನೀರು ಸೇರಿಸಿಬಿಟ್ರೆ ಏನಾಗ್ತದಪ್ಪ ಅಂದ್ರೆ ಅಗಾಧ ಪ್ರಮಾಣದ ಉಷ್ಣ ಉತ್ಪತ್ತಿ ಆಗ್ತದೆ. ಉತ್ಪತ್ತಿ ಆಗ್ತಕ್ಕಂತಹ ಉಷ್ಣ ಮಿಶ್ರಣ ಹೊರಸಿಡಿಯುವಂತೆಯೂ ಸಹ ಮಾಡಬಹುದು. ಮತ್ತು ನಮ್ಮ ಕೈ ಮೇಲೆ ಅಥವಾ ನಮ್ಮ ಮುಖಕ್ಕದು ಸಿಡಿತಪ್ಪ ಅಂತಂದ್ರೆ ಸುಟ್ಟ ಗಾಯಗಳು ಸಹ ಉಂಟಾಗಬಹುದು. ಅದರ ತೀವ್ರತೆ ಅಂದ್ರೆ ಯಾವಾಗ ನಾವು ಆಮ್ಲಕ್ಕೆ ತಪ್ಪಿ ನೀರನ್ನು ಸೇರಿಸ್ತೀವಿ ಆವಾಗ ಎಷ್ಟು ಬಿಸಿಯಾದಂತಹ ಅಥವಾ ಎಷ್ಟು ಉತ್ಪತ್ತಿ ಆಗ್ತದಪ್ಪ ಉಷ್ಣ ಅಂತಂದ್ರೆ ಅದು ಸಂಗ್ರಾಹಕ ಇರ್ತದಲ್ಲ, ಗಾಜಿನ ಸಂಗ್ರಾಹಕ, ಅದನ್ನೂ ಸಹ ಒಡೆಯುವಂತಹ ಸಾಮರ್ಥ್ಯ ಇರ್ತದೆ. ಅಷ್ಟು ಉಷ್ಣ ಬಿಡುಗಡೆ ಆಗ್ತದೆ. ಆದ್ದರಿಂದ ನಾವು ಯಾವಾಗಲೂ ಏನು ಮಾಡಬೇಕಪ್ಪ ಅಂದ್ರೆ ನೀರಿಗೆ ಆಮ್ಲವನ್ನು ಅದು ಹೇಗೆ ನಿಧಾನವಾಗಿ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು. ಸೊ ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ? ನೋಡ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಸೂತ್ರ ಏನಪ್ಪ ಅಂತಂದರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಸೂತ್ರ CaSO4 12H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಯಾವಾಗ ನೀರಿನ ಜೊತೆ ಸೇರ್ತದೆ ಆವಾಗದ CaSO4 2H2O ಆಗ್ತದೆ. CaSO4 2H2O ಅಂದರೆ ಇದು ಜಿಪ್ಸಮ್. ಜಿಪ್ಸಮ್ ಅಂತಕ್ಕಂಥದ್ದು ಎಂಥದ್ದು ಇರ್ತದೆ ಅಂದ್ರೆ ನೀರಿನ ಅಣುಗಳನ್ನು ಹೀರಿಕೊಂಡು ಗಟ್ಟಿ ಕಲ್ಲಿನಂತಾಗುತ್ತದೆ. ಆದ್ದರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯಾವಾಗಲೂ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡರ್ ರೂಪದೊಳಗೆ ಇರ್ತೈತೆ ರೀ. ಇದಕ್ಕೆ ನೀವು ನೀರು ಸೇರಿಸಿಬಿಟ್ರೆ ಅದು ಗಟ್ಟಿ ಕಲ್ಲಗತೆ ಆಗ್ತೈತಿ. ತೇವಾಂಶ ಅಂದ್ರೆ ಏನು? ವಾತಾವರಣದಲ್ಲಿರ್ತಕ್ಕಂತಹ ನೀರಿನಂಶ. ನೀವು ಅದನ್ನು ಓಪನ್ ಆಗಿ ತೆಗೆದಿಟ್ಬಿಟ್ರೆ ಏನಾಗ್ತೈತದ ವಾತಾವರಣದಾಗ ನೀರಿನಂಶ ಜೊತೆ ಸೇರಿಕೊಂಡು ಗಟ್ಟಿ ಕಲ್ಲು ಆಗ್ತೈತಿ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾಗ್ತಿ? ಹಾಳಾಗಿಬಿಡ್ತೈತಿ. ಅದ್ರ ಸಲುವಾಗಿ ಏನು ಮಾಡಬೇಕು? ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿಡಬೇಕು. ಅಂದರೆ ನೀರಿನಂಶ ಇಲ್ಲದೆ ಇರತಕ್ಕಂತಹ ಸಂಗ್ರಾಹಕಗಳಲ್ಲಿ ಏನು ಮಾಡಬೇಕು? ಅದನ್ನು ಸಂಗ್ರಹಿಸಿ ಇಡಬೇಕು. ಸೊ ಮುಂದಿನ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಸೊ ತಟಸ್ಥೀಕರಣ ಕ್ರಿಯೆ ಅಂತಂದರೆ ಏನಪ್ಪ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಏನು ಮಾಡ್ತವ? ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವ. ಈ ಒಂದು ಕ್ರಿಯೆಗೆ ಏನಂತಾರಂದ್ರೆ ತಟಸ್ಥೀಕರಣ ಕ್ರಿಯೆ ಅಂಥೇಳಿ ಕರೀತಾರೆ. ಸೊ ಮುಂದಿನ ಪ್ರಶ್ನೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಒಂದೊಂದು ಉಪಯೋಗವನ್ನು ಬರೆಯಿರಿ. ಸೊ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಇದರಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ಉತ್ಪನ್ನಗಳು ಯಾವಪ್ಪ ಅಂದ್ರೆ ಹೈಡ್ರೋಜನ್, ಕ್ಲೋರಿನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ತಯಾರಾಗಿರ್ತಕ್ಕಂತಹ ಉತ್ಪನ್ನಗಳು ಹೈಡ್ರೋಜನ್ನು, ಕ್ಲೋರಿನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇವುಗಳ ಉಪಯೋಗಗಳನ್ನು ನೋಡ್ತಾ ಹೋದಂತೆ ಹೈಡ್ರೋಜನ್ನ ಉಪಯೋಗ ಏನಪ್ಪ ಅಂದ್ರೆ ಇದನ್ನು ಇಂಧನವಾಗಿ ಬಳಸ್ತಾರೆ. ಕೃತಕ ಬೆಣ್ಣೆಯ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ. ಆಮೇಲೆ ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಕೆಯಲ್ಲಿ ಈ ಹೈಡ್ರೋಜನ್ ತುಂಬ ಸಹಾಯಕಾರಿ ಆಗ್ತದೆ. ಅದೇ ರೀತಿಯಾಗಿ ಕ್ಲೋರಿನ್ನ ಉಪಯೋಗಗಳೇನೆಂದ್ರೆ ನೀರಿನ ಶುದ್ಧೀಕರಣದಲ್ಲಿ ಇದನ್ನು ಬಳಸ್ತಾರೆ. ಕ್ಲೋರಿನನ್ನು ಈಜುಕೊಳಗಳ ಸ್ವಚ್ಛಕಾರಿಯಾಗಿ ಬಳಸುತ್ತಾರೆ. PVC ಪೈಪ್, CFCಗಳ ತಯಾರಿಕೆಯಲ್ಲಿ ಸೋಂಕು ನಾಶಕವಾಗಿ, ಕೀಟನಾಶಕವಾಗಿ ಈ ಕ್ಲೋರಿನನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಯಾವಾಗ ಮಳೆ ಆಗಿರ್ತದೆ, ಮಳೆ ಆದಂಥ ಸಂದರ್ಭದೊಳಗೆ ನದಿಗಳಿಗೆಲ್ಲ ನೀರು ಹರಿದು ಬಂದು ನೀರೇನಾಗಿರ್ತದೆ ಸ್ವಲ್ಪ ಕಪ್ಪಾಗಿರ್ತದೆ ಮತ್ತು ಅದಕ್ಕೆ ಬೇರೆ ಬೇರೆ ಕಶ್ಮಲಗಳು ಸೇರಿಕೊಂಡಿರ್ಬೋದು. ಅಂಥ ಸಂದರ್ಭದೊಳಗೆ ಕಾಯಿಲೆಗಳು ನೀರಿನಿಂದ ಬರಬಾರ್ದು. ಅದ್ರ ಸಲುವಾಗಿ ಏನು ಮಾಡ್ತಾರೆ? ಆ ಕ್ಲೋರಿನ್ ಅನಿಲವನ್ನು ಅದಕ್ಕೆ ಹಾಯಿಸ್ತಾರೆ. ಆವಾಗ ಅದು ಸೋಂಕು ನಾಶಕವಾಗಿ ಕೆಲಸ ಮಾಡ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, NaOH. ಇದರ ಉಪಯೋಗಗಳು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಒಳಗೆ ಉತ್ಪತ್ತಿ ಆಗಿರತಕ್ಕಂಥ ಇನ್ನೊಂದು ಉತ್ಪನ್ನ ಏನಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ಲೋಹಗಳ ಜಿಡ್ಡು ನಿವಾರಣೆಯಲ್ಲಿ, ಕಾಗದ ತಯಾರಿಕೆಯಲ್ಲಿ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ,
ಕೃತಕ ಮೂಲಗಳ ತಯಾರಿಕೆಯಲ್ಲಿ ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣಗಳೇನಿರ್ಬೋದು ವಿವರಿಸಿ. ಸೊ ಸಾಮಾನ್ಯವಾಗಿ ಒಂದು ಜಮೀನಿನಲ್ಲಿ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಮಣ್ಣಿನ pH ವ್ಯಾಪ್ತಿ ಬಹಳಷ್ಟು ಅವಶ್ಯಕವಾಗಿರ್ತದೆ. ಯಾವಾಗ ಮಣ್ಣಿನ pH ಆಮ್ಲೀಯವಾಗ್ತದೆ ಆವಾಗ ಸಸ್ಯಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ಆ ಆಮ್ಲೀಯತೆಯ ಮಟ್ಟವನ್ನು ಕಡಿಮೆ ಮಾಡಬೇಕಾದ್ರೆ ಪ್ರತ್ಯಾಮ್ಲವಾಗಿರ್ತಕ್ಕಂಥ ಸುಣ್ಣವನ್ನು ಅದಕ್ಕೆ ಸೇರಿಸ್ಬೇಕಾಗ್ತದೆ. ಆದ್ದರಿಂದ ಕೃಷಿ ತಜ್ಞರು ಏನು ಮಾಡ್ತಾರಪ್ಪ ಅಂದ್ರೆ ಜಮೀನಿನೊಳಗೆ ಸುಣ್ಣವನ್ನು ಬೆರೆಸಲು ಸಲಹೆ ನೀಡಬಹುದು. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಆ ಮಣ್ಣು ಆಮ್ಲೀಯವಾಗಿದ್ದು ಅದಕ್ಕೆ ನಾವು ಸುಣ್ಣವನ್ನು ಬೆರೆಸಿಬಿಟ್ರೆ ಅಂದ್ರೆ ಆಮ್ಲ ಸುಣ್ಣ ಅನ್ನೋದೊಂದು ಪ್ರತ್ಯಾಮ್ಲ ಎರಡೂ ಸೇರಿ ಏನಾಗ್ತವ ತಟಸ್ಥವಾಗ್ತವೆ. ಇದರಿಂದ ಅಥವಾ ಆಮ್ಲೀಯತೆಯ ಪ್ರಮಾಣ ಕಡಿಮೆ ಆಗೋದು ಅಥವಾ ತಟಸ್ಥನೂ ಆಗ್ಬೋದು. ಇದರಿಂದ ಸಸ್ಯಗಳು ಬೆಳೀಲಿಕ್ಕೆ ಅಥವಾ ಬೆಳೆ ಬೆಳೀಲಿಕ್ಕೆ ನಮ್ಗೆ ಅನುಕೂಲ ಆಗಬಹುದು. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಸಂಯುಕ್ತಗಳ ಅನುಸೂತ್ರಗಳನ್ನು ಬರೆದು ಪ್ರತಿಯೊಂದರ 2 ಉಪಯೋಗಗಳನ್ನು ತಿಳಿಸಿ. ಇಲ್ಲಿ ಕೆಳಗಡೆ ಕೆಲವೊಂದು ಸಂಯುಕ್ತಗಳನ್ನು ಕೊಟ್ಟರೆ ಅವುಗಳ ಅನುಸೂತ್ರಗಳನ್ನು ಬರೆದು ಅದರ ಉಪಯೋಗಗಳನ್ನು ಬರೀಬೇಕು. ಆಲ್ರೆಡಿ ನಾನು ಇದೇ ಚಾನಲ್ನಲ್ಲಿ ಬೇರೆ ಒಂದು ವಿಡಿಯೋದೊಳಗೆ ಈ ಲವಣಗಳು ಬೇರೆ ಬೇರೆ ಲವಣಗಳ ತಯಾರಿಕೆ ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ಆಲ್ರೆಡಿ ನಾವು ವಿಡಿಯೋನ ಮಾಡಿದ್ದೀವಿ. ಅದನ್ನು ಸಹ ತಾವು ವೀಕ್ಷಿಸ್ಬೋದು. ಸೊ ಇಲ್ಲಿ ಬ್ಲೀಚಿಂಗ್ ಪೌಡರ್ ಅಂತಕ್ಕಂಥದ್ದು ಒಂದು ಲವಣ. ಸೊ ಈ ಬ್ಲೀಚಿಂಗ್ ಪೌಡ್ರನ್ನ ಇದರ ರಾಸಾಯನಿಕ ಸೂತ್ರ ಏನಪ್ಪ ಅಂದ್ರೆ CaOCl2 ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತಕ್ಕಂಥದ್ದು ಇದರ ರಾಸಾಯನಿಕ ಹೆಸರು. ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಇದರ ಸೂತ್ರ CaOCl2. ಕನ್ನಡದಾಗ ಅಥವಾ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಬ್ಲೀಚಿಂಗ್ ಪೌಡರ್ ಅಂತೇಳಿ ಕರೀತಾರೆ. ಇದರ ಉಪಯೋಗಗಳು ಏನೇನಪ್ಪ ಅಂದ್ರೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪನ್ನು ನೀಡಲು ಇದನ್ನು ಉಪಯೋಗಿಸುತ್ತಾರೆ. ಸೊ ವೈಟ್ ಕಲರ್ ಆಗಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಕಾಗದ ಕಾರ್ಖಾನೆಯಲ್ಲಿ ಕಾಗದಗಳಿಗೆ ಅಥವಾ ಕಾಗದ ತಯಾರು ಮಾಡಬೇಕಾದ್ರೆ ಮರದ ತಿರುಳಿಗೆ ಬಿಳುಪನ್ನು ನೀಡಲು ಉಪಯೋಗ ಮಾಡ್ತಾರೆ. ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗೆ ಬಿಳುಪನ್ನು ನೀಡಲು ಬಳಸುತ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿಯೂ ಸಹ ಇದನ್ನು ಬಳಸ್ತಾರೆ. ಉತ್ಕರ್ಷಣಕಾರಿ ಅಂತಂದರೆ ಇದರೊಳಗೆ ಆಕ್ಸಿಜನ್ ಇರೋದ್ರಿಂದ ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಉತ್ಕರ್ಷಣಕಾರಿಯಾಗಿ ಇದನ್ನು ಬಳಸುತ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಇದರೊಳಗೆ ಕ್ಲೋರಿನ್ ಇರೋದ್ರಿಂದ ಇದನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೂ ಸಹ ಇದನ್ನು ಉಪಯೋಗ ಮಾಡ್ತಾರೆ. ಬ್ಲೀಚಿಂಗ್ ಪೌಡರ್ ಸ್ವಚ್ಛಕಾರಿಯಾಗಿಯೂ ಸಹ ಇದನ್ನು ಉಪಯೋಗ ಮಾಡ್ತಾರೆ. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಗಾಗಲೇ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. CaSO4 12H2O ಹೌದಾ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಪೌಡರ್ ರೂಪದಲ್ಲಿರ್ತದೆ. ಇದಕ್ಕೆ ನೀವು ನೀರು ಸೇರಿಸಿಬಿಟ್ರೆ ಏನು ಮಾಡ್ಬೋದು, ನಾವು ಆಟಿಕೆ ವಸ್ತುಗಳನ್ನು ತಯಾರು ಮಾಡ್ಬೋದು. ಈಗ ಸಾಮಾನ್ಯವಾಗಿ ಗಣಪತಿಗಳನ್ನು ತಯಾರು ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ಮನೆ ಕಟ್ಟಿಸಿದ ನಂತರ ಮನೆಯಲ್ಲಿ POP ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. POP ಅಂತಂದ್ರೆ ಏನಪ್ಪ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. POP ಅಂತಂದ್ರೆ ಏನು ಮಾಡ್ತಾರೆ, ಆ ಪೌಡರ್ ಇರ್ತದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದರೊಳಗೆ ನೀರನ್ನು ಬೆರೆಸಿ ಅದಕ್ಕೆ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ರಪ್ಪ ಅಂದ್ರೆ ಅದು ಗಟ್ಟಿ ಆಗ್ತದೆ ಮತ್ತು ಅದಕ್ಕೆ ಮನೆಗೆ ಒಂದು ಹೊಸ ಮೆರಗು ಬಂದಂಗೆ ಆಗ್ತದೆ. ಸೊ ಅಲ್ಲಿ ಆಟಿಕೆಗಳ ತಯಾರಿಕೆಯಲ್ಲಿ ಗಣೇಶ ವಿಗ್ರಹಗಳ ತಯಾರಿಕೆಯಲ್ಲಿ ಅದನ್ನು ಉಪಯೋಗ ಮಾಡ್ಬೋದು. ಆಮೇಲೆ ಅಲಂಕಾರಿಕ ವಸ್ತುಗಳಲ್ಲಿ ಅದನ್ನು ಉಪಯೋಗ ಮಾಡ್ಬೋದು. ಮತ್ತು ನುಣುಪಾದ ಮೇಲ್ಮೈ ಅಂದರೆ ಮನೆಗಳಲ್ಲಿ ಕೆಲವೊಂದು ಸಲ ನಾವು ಇದನ್ನು POPಯನ್ನು ಮಾಡಿಬಿಟ್ಟು ಮೇಲ್ಮೈಯನ್ನು ಗೋಡೆಗಳನ್ನು ಏನು ಮಾಡ್ಬೋದು, ನುಣುಪಾಗಿ ಮಾಡ್ಬೋದು. ಸೊ ಅಲ್ಲಿ ಸಹ ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ಸೊ ಮುಂದಿನ ಒಂದು ಪ್ರಶ್ನೆ, ಪ್ರಬಲ ಆಮ್ಲ ಎಂದರೇನು? ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ. ಇದನ್ನು ಹೇಗೆ ತಡೆಗಟ್ಟಬಹುದು? ಸೊ ಪ್ರಬಲ ಆಮ್ಲ ಅಂತಂದ್ರೆ ಯಾವ ಆಮ್ಲಗಳನ್ನು ನೀರಿನಲ್ಲಿ ಹಾಕಿದಾಗ ಹೆಚ್ಚು H+ ಅಯಾನ್ಗಳು ಬಿಡುಗಡೆ ಆಗ್ತವೆ ಅಂತಹ ಆಮ್ಲಗಳಿಗೆ ನಾವೇನಂತೀವಿ, ಪ್ರಬಲ ಆಮ್ಲಗಳು ಅಂಥೇಳಿ ಕರಿತೀವಿ. ಸೊ ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ ಅಂತಂದಾಗ ಸಾಮಾನ್ಯವಾಗಿ ನಾವು ಆಹಾರವನ್ನು ಸೇವಿಸಿದ ನಂತರ ಆಹಾರದಲ್ಲಿರತಕ್ಕಂತಹ ಕಣಗಳು ನಮ್ಮ ಹಲ್ಲಿನ ಮೇಲೆ ಕುಳಿತುಕೊಳ್ತವೆ. ನಾವು ಸರಿಯಾಗಿ ಬಾಯಿ ತೊಳೆದುಕೊಳ್ಳದೇ ಇದ್ದರೆ ಆ ಆಹಾರದ ಕಣಗಳು ಹಲ್ಲಿನ ಮೇಲೆಯೇ ಉಳಿದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಕಾರಣ.
ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂದ್ರೆ ಆಹಾರ ಏನು ಹಲ್ಲಿನ ಮೇಲೆ ಉಳಿದಿರ್ತದೆ ಅದನ್ನು ಉಪಯೋಗಿಸ್ಕೊಂಡು ಆಮ್ಲವನ್ನು ಉತ್ಪತ್ತಿ ಮಾಡ್ತಾವೆ. ಈ ಆಮ್ಲ ಏನು ಮಾಡ್ತೈತೆ ಅಂದ್ರೆ ಆ ಹಲ್ಲಿನ ಮೇಲೆ ಇರತಕ್ಕಂಥ ವಿಶೇಷವಾದಂತಹ ಎನಾಮಲ್ ಅಂತಕ್ಕಂತಹ ರಚನೆಯನ್ನು ಏನು ಮಾಡ್ತಾವ ನಿಧಾನವಾಗಿ ಹಾಳು ಮಾಡಿಬಿಡ್ತಾವೆ. ಸೊ ಇದರಿಂದಾಗಿ ಹಲ್ಲು ಏನಾಗ್ತದೆ, ಸವೆತ ಉಂಟಾಗ್ತದೆ ಮತ್ತು ಹಲ್ಲು ಹುಳುಕು ಸಹ ತಿನ್ನಬಹುದು. ಸೊ ಇದನ್ನು ತಡೆಗಟ್ಟಬೇಕಾದ್ರೆ ನಾವು ಏನು ಮಾಡ್ಬೇಕಂತಂದ್ರೆ ಆಹಾರ ಸೇವಿಸಿದ ನಂತರ ಬಾಯಿಯನ್ನು ಸ್ವಚ್ಛವಾಗಿ ನೀರಿನಿಂದ ತೊಳ್ಕೊಳ್ಬೇಕು ಮತ್ತು ನಾವು ಪ್ರತ್ಯಾಮ್ಲೀಯ ಪೇಸ್ಟನ್ನು ಏನು ಮಾಡಬೇಕು, ಬಳಸಬೇಕು. ಯಾಕಂದ್ರೆ ಬ್ಯಾಕ್ಟೀರಿಯಾಗಳು ಆಮ್ಲೀಯ ಒಂದು ಆಹಾರದ ಜೊತೆ ವರ್ತಿಸಿ ಆಮ್ಲವನ್ನು ಉತ್ಪತ್ತಿ ಮಾಡಿರ್ತಾವೆ. ಹಲ್ಲು ಮೇಲೆಲ್ಲ ಆಮ್ಲ ನಿರ್ಮಾಣ ಆಗಿರ್ತದೆ. ಪ್ರತ್ಯಾಮ್ಲವನ್ನು ಬಳಸೋದ್ರಿಂದ ಅದು ಏನಾಗ್ತದೆ, ತಟಸ್ಥ ಆಗ್ತದೆ. ಆದ್ದರಿಂದ ನಾವೇನು ಮಾಡಬೇಕು, ಪ್ರತ್ಯಾಮ್ಲ ಪೇಸ್ಟನ್ನು ಬಳಸಬೇಕು ಮತ್ತು ಹಲ್ಲಿನ ಸವೆತವನ್ನು ನಾವು ಈ ರೀತಿ ತಡೆಗಟ್ಟಬಹುದು. ಸೊ ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಸೊ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲಿಕ್ಕೆ, ಮುರಿದ ಮೂಳೆಗಳಿಗೆ ಏನು ಮಾಡ್ಬೋದು, ಆಧಾರವನ್ನು ನೀಡಲಿಕ್ಕೆ ಬಳಸ್ಬೋದು. ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ಬೋದು, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ಬೋದು, ನುಣುಪಾದ ಮೇಲ್ಮೈ ನಿರ್ಮಿಸಲಿಕ್ಕೆ ಬಳಸ್ಬೋದು. ಸೊ ಕೆಳಗಡೆ ಇರತಕ್ಕಂಥ 3 ವಿಷಯಗಳನ್ನು ನೋಡಿದ್ವಿ. ಆದರೆ ಮೊದಲನೇ ಅಂಶ ಏನದು, ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲಿಕ್ಕೆ ಸಹಾಯ ಮಾಡ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾರೆ. ಯಾವಾಗಾದರೂ ಕೈ ಅಥವಾ ಮೂಳೆಗಳು ಮುರಿದಂತಹ ಸಂದರ್ಭದೊಳಗೆ ನಾವೇನು ಮಾಡ್ತಾರಪ್ಪ ಅಂತಂದ್ರೆ ಆರ್ಥೋಪೆಡಿಕ್ ಡಾಕ್ಟರ್ ಇರ್ತಾರಲ್ಲ, ಕೀಲು ಮತ್ತು ಮೂಳೆ ತಜ್ಞರು, ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡ್ರನ್ನು ಉಪಯೋಗ ಮಾಡಿಕೊಂಡು ನೀರಿನಲ್ಲಿ ಬೆರೆಸಿ ಪ್ಲಾಸ್ಟರನ್ನು ರೆಡಿ ಮಾಡ್ತಾರೆ. ಸೊ ಮುಂದಿನ ಪ್ರಶ್ನೆ, ಎ, ಬಿ ಮತ್ತು ಸಿ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು, ಏಕೆ ಅನ್ನುವಂಥದ್ದು. ಇಲ್ಲಿ 5, 6, 7 ನೋಡ್ರಿ, ಎ, ಬಿ, ಸಿ ಅಂತಕ್ಕಂತಹ ದ್ರಾವಣಗಳದಾವಂತ. ಅವುಗಳ pHಗಳು ಎಷ್ಟದಾವಂತ, 5, 6 ಮತ್ತು 7 ಅದಾವಂತ. ಇವುಗಳಲ್ಲಿ ಅತಿ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 7 ಅನ್ನುವಂಥದ್ದಂತೂ ಅದು ತಟಸ್ಥ. 7 ಅನ್ನುವಂಥದ್ದು ಒಂದು ತಟಸ್ಥ. 7 ತಟಸ್ಥವಾಗಿರ್ತಕ್ಕಂಥದ್ದು ಸೂಚಿಸ್ತದೆ. ಇನ್ನು ಉಳಿದಂಥವುಗಳು 2 ಯಾವಪ್ಪ ಅಂತಂದರೆ ಎ ಮತ್ತು ಬಿ. ಅಂದರೆ 5 ಮತ್ತು 6 pH ಮೌಲ್ಯಗಳನ್ನು ಹೊಂದ್ಯಾವ. ಇವೆರಡು ಆಮ್ಲಗಳಾಗ್ಯಾವ. ಆದರೆ ಈ 5, 6 ಮತ್ತು 6 pH ಅನ್ನು ಹೊಂದಿರತಕ್ಕಂತಹ ದ್ರಾವಣಗಳಲ್ಲಿ ಅತಿ ಹೆಚ್ಚು pH ಯಾವುದ್ರದ್ದು ಐತಪ್ಪ, ಅತಿ ಹೆಚ್ಚಿನ ಆಮ್ಲೀಯ ಸ್ವಭಾವವನ್ನು ಹೊಂದಿರತಕ್ಕಂಥ ದ್ರಾವಣ ಯಾವುದು ಅಂದ್ರೆ ಎ. ಅದು ಯಾವುದಪ್ಪ ಅಂದ್ರೆ 5 pH ಮೌಲ್ಯವನ್ನು ಹೊಂದಿರತಕ್ಕಂಥದ್ದು. ಹಾಗಾದ್ರೆ 5 ಮತ್ತು 6 ಎರಡೂ ಆಮ್ಲೀಯ ಸ್ವಭಾವವನ್ನು ಹೊಂದಿದ್ರೂ ಸಹ 5 ಯಾಕೆ ಅತಿ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರ್ತದಪ್ಪ ಅಂದ್ರೆ ಇದು ಹೆಚ್ಚಿನ ಪ್ರಮಾಣದ H+ ಅಯಾನುಗಳನ್ನು ಹೊಂದಿರ್ತದೆ. ಆದ್ದರಿಂದ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ. ತಟಸ್ಥೀಕರಣ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಆಲ್ರೆಡಿ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗ್ತದೆ. ಈ ಕ್ರಿಯೆಗೆ ಎಂತಪ್ಪ ಅಂದ್ರೆ ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರೀತಾರೆ. ಇಲ್ಲಿ ಉದಾಹರಣೆಯನ್ನು ನಾವು ಗಮನಿಸ್ಬೋದು. NaOH ಅಂತಕ್ಕಂಥದ್ದು ಒಂದು ಪ್ರತ್ಯಾಮ್ಲ, HCl ಅಂತಕ್ಕಂಥದ್ದು ಆಮ್ಲ. ಯಾವಾಗ ಪ್ರತ್ಯಾಮ್ಲ ಮತ್ತು ಆಮ್ಲಗಳು ಪರಸ್ಪರ ವರ್ತಿಸ್ತಾವಾಗ ಲವಣ ಮತ್ತು ನೀರು ಉಂಟಾಗ್ತದೆ. ಸೊ ಈ ಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4 × 12H2O ಅಣುಸೂತ್ರವನ್ನು ಹೊಂದಿರೋ ಸಂಯುಕ್ತದ ಸಾಮಾನ್ಯ ಹೆಸರೇನು? ಸಾಮಾನ್ಯ ಹೆಸರೇನಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ರಾಸಾಯನಿಕ ಹೆಸರೇನಪ್ಪ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಸೊ ಈ ಪಾಠದಲ್ಲಿ ಬರತಕ್ಕಂಥ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದರೂ ವಿಷಯಗಳು ತಿಳಿಯದೇ ಇದ್ದರೆ ನೀವು ಕಮೆಂಟ್ ಮೂಲಕ ಅದನ್ನು ತಿಳಿಸ್ಬೋದು. ಇದೇ ರೀತಿ ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ಇನ್ನಷ್ಟು ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.